ಇವತ್ತಿನ ಮೋಸ್ಟ್ ಇಂಟ್ರೆಸ್ಟಿಂಗ್ ಸುದ್ದಿ ಇಷ್ಟೋ ತನಕ ಹೇಳಿದ್ದಲ್ಲ, ಈಗ ಹೇಳೋದಕ್ಕೆ ಹೊರಟಿರೋದು. ಡೊನಾಲ್ಡ್ ಟ್ರಂಪ್ ಒಗಟೊಗಟಾಗಿ ಮಾತನಾಡಿದ್ದರು. ಮಾತಾಡದೆ ಹಾಗೆ ಏನು ಹೇಳಿದ್ರು ಅವರು? ಮಾತುಕತೆಗಳು ಬಹಳ ರಚನಾತ್ಮಕವಾಗಿ ನಡೀತಾ ಇದ್ದಾವೆ, ಫ್ರೂಟ್ಫುಲ್ಲಾಗಿ ನಡೀತಾ ಇದ್ದಾವೆ ಅಂತ ಹೇಳಿದಾಗ ಇರಾನ್ನಿಂದ ನಮಗೊಂದು ಗಿಫ್ಟ್ ಬರ್ತಾ ಇದೆ ಅಂತಿದ್ರು. ತುಂಬ ಸರಿಯಾದ ಜನರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದೀವಿ, ಇರಾನ್ನಿಂದ ನಮಗೊಂದು ಗಿಫ್ಟ್ ಬರ್ತಾ ಇದೆ. ಆವಾಗ ಪತ್ರಕರ್ತರು ಕೇಳಿದ್ರು ಏನು ಗಿಫ್ಟು ಅಂತ ಅವ್ರೇನು ಹೇಳಿರಲಿಲ್ಲ. ಆ ನಂತರ ಆಯಿಲ್ ಗಿಫ್ಟ್ ಆಗಿ ಬರ್ತಾ ಇದೆ ಅಂದರು. ಆಯಿಲ್ ಗಿಫ್ಟ್ ಆಗಿ ಬರ್ತಾ ಇದೆ. ಕತೆ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಇರಾನ್ನಲ್ಲಿ ಸಿಂಗಲ್ ಲೀಡರ್ಶಿಪ್ ಇಲ್ಲ. ಅಯಾತುಲ್ಲಾ ಖಮೇನಿ ಆ್ಯಂಡ್ ಅದರ್ಸ್ನ ಇವರು ಫೆಬ್ರವರಿ 28ಕ್ಕೆ ಹೊಡೆದಾಕ್ಬಿಟ್ರು. ಒಂದು ತಿಂಗಳು ಇನ್ನೂ ಹೆಣ ಹೂತಿಲ್ಲ. ಫೆಬ್ರವರಿ 28ಕ್ಕೆ ಹೊಡೆದಾಕ್ಬಿಟ್ರು. ಜೊತೆಗಿದ್ದ 48 ಜನರನ್ನು. ಯಾರ ಜೊತೆ ಮಾತುಕತೆ ಮಾಡಬೇಕು? ಕದನ ವಿರಾಮದ ಮಾತುಕತೆ ಯಾರ ಜೊತೆ ಮಾಡಬೇಕಲ್ಲಿ? ಒಬ್ಬ ಸ್ಪೀಕರು, ಒಬ್ಬ ವಿದೇಶಾಂಗ ಸಚಿವರು. ಪಾಕಿಸ್ತಾನ ಮನವಿ ಮಾಡ್ಕೊಂಡಿದೆಯಂತೆ, ಅವರಿಬ್ಬರನ್ನು ಹೊಡಿಬೇಡಿ, ಅವ್ರು ಮಾತುಕತೆ ಮಾಡೋದಕ್ಕಾರೋ ಅವ್ರು ಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರಂತೆ. ಇವ್ರದ್ದು ಬ್ಯಾಕ್ ಚಾನಲಲ್ಲಿ ಮಾತುಕತೆ ಶುರುವಾಗಿದೆ. ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಒಂದು ಲೀಡರ್ಶಿಪ್, ಒಂದು ಹೆಡ್ಲೆಸ್ ಕಂಟ್ರಿ ಅದು ಇರಾನೀಗ. ಒಂದು ಲೀಡರ್ಶಿಪ್ ಅನ್ನೋದಿಲ್ಲ. ನಿಮ್ಮ ಜೊತೆ ಮಾತುಕತೆ ಮಾಡ್ತಿದ್ದೀವಲ್ಲಪ್ಪ, ನೀವೇ ಸರಿಯಾದ ಜನ ಅಂತ ನಾವು ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಕೇಳಿದ್ದಾರೆ ಇವರು. ಅಲ್ಲಿ 31 ರಾಜ್ಯಗಳು ಬರುತ್ತೆ. 31 ರಾಜ್ಯಗಳು ತಮಗೆ ತಿಳಿದಂಗೆ ತಾವು ಯುದ್ಧ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಅವ್ರ ಪೈಕಿ ಯಾರ ಜೊತೆಗೆ ಇವರು ಮಾತುಕತೆ ಮಾಡ್ತಿದಾರಲ್ಲ ಅವ್ರನ್ನ ಕೇಳಿದ್ದಾರೆ ಅಮೇರಿಕನ್ಸು, ನೀವೇ ಕರೆಕ್ಟ್ ಜನ ಅಂತ ನಾವು ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು? ನಿಮ್ಮ ಕೈಯಲ್ಲೇ ಎಲ್ಲ ಇದೆ, ನಿಮ್ಮ ಕಂಟ್ರೋಲ್ನಲ್ಲಿ ಎಲ್ಲ ಇದೆ ಅಂತ ನಾವು ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಕೇಳಿದ್ದಾರೆ ಇವರು. ಕೇಳಿದಾಗ ಅವರೇನಂದಿದ್ದಾರೆ, ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಅಲ್ಲಿಂದ ಒಂದಷ್ಟು ಹಡಗುಗಳನ್ನು ಬಿಟ್ಟು ತೋರಿಸ್ತೀವಿ ನೋಡಿ ಅಂತ. ಅಥವಾ ಇವರೇ ಹೇಳಿರ್ಬೋದು, ನೀವೇ ಕರೆಕ್ಟ್ ಜನ ಅನ್ನೋದು ನಮಗೆ ಕನ್ಫರ್ಮ್ ಆಗಬೇಕು ಅಂದರೆ ಪಾಕಿಸ್ತಾನದ ಫ್ಲ್ಯಾಗ್ ಇರುವ 8 ಹಡಗುಗಳನ್ನು ಬಿಟ್ಟು ತೋರಿಸಿ ನೋಡೋಣ, ಆವಾಗ ನಾವು ನಂಬ್ತೀವಿ ನೀವೇ ಸರಿಯಾದ ಜನ, ನಿಮ್ಮ ಜೊತೆಗೆ ಮಾತುಕತೆ ಮಾಡಬೇಕು ಅಂತ ನಾವು ನಂಬ್ತೀವಿ ಅಂತ ಇವರು ಹೇಳಿದ್ದಾರೆ. ಅವರು ಹಡಗು ಬಿಟ್ಟಿದ್ದಾರೆ. ಇರಾನ್ನವರು ಪಾಕಿಸ್ತಾನಿ ಫ್ಲ್ಯಾಗ್ ಇದ್ದಂಥ 8 ಹಡಗುಗಳನ್ನು ಬಿಟ್ಟಿದ್ದಾರೆ. ಆಮೇಲೆ ಮತ್ತೆ ಹೇಳಿದ್ದಾರೆ ಇನ್ನೂ 2 ಬಿಡ್ತೀವಿ ನೋಡಿ ಬೇಕಿದ್ರೆ ಅಂತ. ಅದು ಮಾತುಕತೆಗೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡೋದಕ್ಕೆ, ಒಂದು ನಂಬಿಕೆಯನ್ನು ಕ್ರಿಯೇಟ್ ಮಾಡೋದಕ್ಕೆ ನಡೆದಂಥ ವ್ಯವಹಾರ ಇದು. 10 ಹಡಗುಗಳನ್ನು ಪಾಕಿಸ್ತಾನಿ ಫ್ಲ್ಯಾಗದ್ದು, ಇವೇ ಹಡಗುಗಳನ್ನು ಬಿಡಬೇಕು ಅಂತ ಅಮೇರಿಕದವ್ರು ಹೇಳಿದ್ರು ಅಥವಾ ಈ ಹಡಗುಗಳನ್ನು ಬಿಡ್ತೀವಿ ನೋಡಿ ಅಂತ ಹೇಳಿ ಅವರು ಬಿಟ್ಟು ತೋರಿಸಿದ್ರೋ ಗೊತ್ತಿಲ್ಲ. ಇಟ್ ಈಸ್ ಜಸ್ಟ್ ಟು ಪ್ರೂವ್ ಇರಾನಿನ ಕಡೆಯಿಂದ ಮಾತುಕತೆಗೆ ಬರುವವರು ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಇಟ್ಟುಕೊಂಡಿರುವವರು ನಾವೇ ಅನ್ನುವುದನ್ನು ಡೊನಾಲ್ಡ್ ಟ್ರಂಪ್ಗೆ ಖಚಿತಪಡಿಸುವುದಕ್ಕೆ ಮಾಡಿದ್ರು. ಅದನ್ನು ಬಿಟ್ಟರು. 10 ಹಡಗುಗಳನ್ನು, ದೊಡ್ಡ ದೊಡ್ಡ ಆಯಿಲ್ ಟ್ಯಾಂಕರ್ಗಳನ್ನು ಬಿಟ್ಟರು. ಪಾಕಿಸ್ತಾನಿ ಧ್ವಜದ ಟ್ಯಾಂಕರ್ಗಳು. ಇವತ್ತು ಬಂದ ಕ್ಲೈಮ್ಯಾಕ್ಸ್ ಏನು ಗೊತ್ತಾ ಆ ಸ್ಟೋರಿಗೆ, ಆ ವರದಿಗೆ? ಹಾರ್ಮುಜ್ ಜಲಸಂಧಿಯಿಂದ ಹೊರಗೆ ಬಂದವು ಪಾಕಿಸ್ತಾನದ ಧ್ವಜ ಇದ್ದಂಥ ಹಡಗುಗಳು. ಎಲ್ಲಿಗೆ ಹೋಗಬೇಕಾಗಿತ್ತು? ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು, ಕರಾಚಿ ಪೋರ್ಟಿಗೆ ಹೋಗಬೇಕಾಗಿತ್ತು. ನೀವು ಮ್ಯಾಪ್ ಹಾಕ್ರಿ ಇನ್ನೊಂದು ಸಲ, ಹಾರ್ಮುಜ್ ಜಲಸಂಧಿಯ ಮ್ಯಾಪ್ ಹಾಕ್ರಿ. ಪರ್ಷಿಯನ್ ಗಲ್ಫ್ನಲ್ಲಿ ಸಿಕ್ಕಿಕೊಂಡಿದ್ದ 2000 ಹಡಗುಗಳ ಪೈಕಿ ಪಾಕಿಸ್ತಾನಿ ಫ್ಲ್ಯಾಗ್ ಇದ್ದ 10 ಹಡಗುಗಳನ್ನು ಹುಡುಕಿ ನೀವು ಬನ್ನಿ ಮುಂದೆ ಅಂತ ಕರೆದ್ರು ಇರಾನಿಯನ್ಸು. ಆ ಹಡಗುಗಳನ್ನು ದಾಟೋದಕ್ಕೆ ಅವಕಾಶ ಮಾಡಿಕೊಟ್ರು. ಪರ್ಷಿಯನ್ ಗಲ್ಫ್ನಿಂದ ಹಾರ್ಮುಜ್ ಜಲಸಂಧಿಯ ಮೂಲಕ ಹೊರಗೆ ಬಂದರೆ ಗಲ್ಫ್ ಆಫ್ ಓಮನ್ ಇದೆ. ಮ್ಯಾಪ್ ಬರಲಿ ಒಂದು ಸಲ ಸ್ಕ್ರೀನ್ ಮೇಲೆ. ಗಲ್ಫ್ ಆಫ್ ಓಮನ್ ಇದೆ. ಗಲ್ಫ್ ಆಫ್ ಓಮನ್ ದಾಟಿದ ಕೂಡಲೇ ಲೆಫ್ಟ್ ಸೈಡ್ ಪಾಕಿಸ್ತಾನನೇ. ಹಾರ್ಮುಜ್ ಜಲಸಂಧಿಯ ಮ್ಯಾಪ್ ಬರಲಿ ಸ್ಕ್ರೀನ್ ಮೇಲೆ. ಪರ್ಷಿಯನ್ ಗಲ್ಫ್ ದಾಟಿ ಹಾರ್ಮುಜ್ ಜಲಸಂಧಿಯನ್ನು ತಡಾಯ್ದು ಗಲ್ಫ್ ಆಫ್ ಒಮನ್ಗೆ ಬಂದ ತಕ್ಷಣ, ಒಮನ್ ಕೊಲ್ಲಿ ಅಂತ ಏನು ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಲೆಫ್ಟಿಗಿರೋದೇ ಪಾಕಿಸ್ತಾನ. ಈ ಹಡಗುಗಳು ಲೆಫ್ಟಿಗೆ ಹೋಗೋ ಬದಲು ರೈಟಿಗೆ ಹೋದುವಂತೆ. ರೈಟಿಗೆ ಹೋಗ್ತಾ ಹೋಗ್ತಾ ಮುಂದೆ ಸಾಗಿದಾಗ ಅರಬ್ಬಿ ಸಮುದ್ರದಲ್ಲಿ ಮುಂದೆ ಹೋಗ್ತಾ ಇದ್ದಾವೆ, ಹಂಗೆ ದಾಟ್ಕೊಂಡು ಹೋಗ್ತಾ ಇದ್ದಾವೆ. ಇರಾನಿಯನ್ಸಿಗೆ ಶಾಕ್ ಆಗಿದೆ, ಅದನ್ನು ಬಿಟ್ಟರಲ್ಲ ಹಡಗುಗಳನ್ನು. ಆಮೇಲೆ ಅವ್ರಿಗೆ ಗೊತ್ತಾಯ್ತಂತೆ, ಅರೆ ಪಾಕಿಸ್ತಾನದ ಧ್ವಜ ಹಾಕ್ಕೊಂಡು ಇವು ಅಮೇರಿಕಕ್ಕೆ ಹೋಗ್ತಾ ಇದ್ದಾವೆ ಅಂತ. ಅಮೇರಿಕಕ್ಕೆ ಇವತ್ತಿನ ಅತಿ ಹೆಚ್ಚು ರಣರಂಗದ ವಿಷಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋ ಸುದ್ದಿ ಇದು.
ಪಾಕಿಸ್ತಾನದವರು ನಮ್ಮ ದೇಶಕ್ಕೆ ಆಯಿಲ್ ತಗೊಂಡು ಹೋಗ್ತಿದ್ದೀವಿ ಅಂಥೇಳಿ ಅಮೇರಿಕಕ್ಕೆ ಆಯಿಲ್ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನೇ ಡೊನಾಲ್ಡ್ ಟ್ರಂಪ್ ಗಿಫ್ಟ್ ಅಂತ ಹೇಳಿದ್ರು ಅಂತ ಈಗ ಜಗತ್ತಿಗೆ ಅರ್ಥ ಆಗ್ತಾ ಇರೋದು. ಹಾಗಿದ್ರೆ ಪಾಕಿಸ್ತಾನ ಇರಾನಿನ ಜೊತೆ ಡಬಲ್ ಗೇಮ್ ಆಡ್ತಾ, ನಾವು ಒಪ್ಪಂದ ಮಾಡಿಸ್ತೀವಿ, ನಾವು ಮೈತ್ರಿ ಮಾಡಿಸ್ತೀವಿ ಅಂತ ಹೇಳ್ಕೊಂಡು, ಇರಾನಿನ ನಿಲುವೇನ್ರಿ? ಇರಾನಿನ ನಿಲುವೇನು? ಮಿತ್ರ ದೇಶಗಳ ಹಡಗುಗಳ ದಾಟ್ಕೊಂಡು ಹೋಗೋದಕ್ಕೆ ಬಿಡ್ತೀವಿ. ಅದ ಮಿತ್ರ ದೇಶಗಳ ಲಿಸ್ಟು ಕೊಟ್ಟರು ಅವರು. ರಷ್ಯಾ, ಚೀನಾ, ಭಾರತ, ಇರಾಕ್ ಮತ್ತು ಪಾಕಿಸ್ತಾನ, ಇವು ಮಿತ್ರ ದೇಶಗಳು, ಇವುಗಳ ಹಡಗುಗಳನ್ನು ಬಿಡ್ತೀವಿ ಅಂತ ಹೇಳಿದ್ರು. ಅಮೇರಿಕ ಶತ್ರು ದೇಶ, ಇಸ್ರೇಲ್ ಶತ್ರು ದೇಶ. ಈ ಯುದ್ಧದಲ್ಲಿ ಅಮೇರಿಕ ಮತ್ತು ಇಸ್ರೇಲ್ಗಳನ್ನು ಪರೋಕ್ಷವಾಗಿ ಬೆಂಬಲಿಸ್ತಾ ಇರುವ ಎಲ್ಲ ದೇಶಗಳು ಶತ್ರು ದೇಶಗಳೇ. ಅವುಗಳಿಗೆ ನಾವು ಕೊಡೋದಿಲ್ಲ ಆಯಿಲ್, ನಾವು ಆ ಹಡಗುಗಳನ್ನು ಬಿಡೋದಿಲ್ಲ ಅಂತ ಹೇಳಿದರು. ಪಾಕಿಸ್ತಾನ ಧ್ವಜ ಹಾಕೊಂಡು ಅಮೇರಿಕ ಕಡೆ ಹಡಗುಗಳು ಹೊಂಟು ಬಿಟ್ರೆ ಇರಾನ್ ಈಸ್ ಫೀಲಿಂಗ್ ಚೀಟೆಡ್ ಅಂತ. ಮೋಸ ಆಗ್ಬಿಡ್ತು ನಮಗೆ. ಈ ಪಾಕಿಸ್ತಾನದ ಸ್ಟ್ಯಾಂಡ್ ನೋಡಿ ಹೆಂಗಿದೆ ಯುದ್ಧದಲ್ಲಿ. ಇವರು ಸಂಧಾನ ಮಾಡುವುದಕ್ಕೆ ಓಡಾಡ್ತಾ ಇರೋರು. ಸಂಧಾನ ಮಾಡುವುದಕ್ಕೆ ಓಡಾಡ್ತಾ ಇರುವವರಿಗಿರಬೇಕಾದ ಪ್ರಿಡಾಮಿನೆಂಟ್ ಕ್ವಾಲಿಟಿ ಏನಂದರೆ ದೇ ಹ್ಯಾವ್ ಟು ಬಿ ನ್ಯೂಟ್ರಲ್. ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅನ್ನಂಗಿರ್ಬೇಕು ಅವರು. ಅಂಥದ್ರಲ್ಲಿ ಪಾಕಿಸ್ತಾನ ತನ್ನ ಧ್ವಜ ಹಾಕ್ಕೊಂಡ ಹಡಗುಗಳನ್ನು ಅಮೇರಿಕಕ್ಕೆ ಕಳಿಸ್ತಾ ಇದೆಯಾ? ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರುವ ಸುದ್ದಿ ಇದು. ಪಾಕಿಸ್ತಾನದ ಡಬಲ್ ಗೇಮ್ ಅಂತ ನೋಡ್ಬೇಕು. ಇನ್ನು ಆ ಹಡಗುಗಳು ಯಾವ ಕಡೆ ಹೋದವು ಅನ್ನೋದು ಗೊತ್ತಾಗತ್ತೆ. ಇದು ನೆನ್ನೆ ಮೊನ್ನೆಯ ಡೆವಲಪ್ಮೆಂಟು. ನೀವು ಅಮೇರಿಕಕ್ಕೆ ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹಡಗುಗಳು ಹೋಗ್ಬೇಕಂದ್ರೆ ಇಡೀ ಆಫ್ರಿಕಾ ಖಂಡ ಸುತ್ತಕೊಂಡು ಹೋಗ್ಬೇಕು. ಕೇಪ್ ಆಫ್ ಗುಡ್ ಹೋಪ್ ಅಂತ ಓದ್ತಿದ್ವಲ್ಲ ನಾವು ಇತಿಹಾಸದಲ್ಲಿ, ಅದನ್ನು ದಾಟಿಕೊಂಡು ಹೋಗ್ಬೇಕು. ಹಾಗೇನಾದ್ರು ಹೋದರೆ ಇರಾನಿನ ಬೆನ್ನಿಗೆ ಪಾಕಿಸ್ತಾನ ಚೂರಿ ಹಾಕ್ತು ಅಂತ ಅರ್ಥ. IRGC ಅವರು ಸಿಟ್ಟಾಗಿದ್ದಾರೆ, ಇರಾನ್ ಸಿಟ್ಟಾಗಿದೆ ಪಾಕಿಸ್ತಾನದ ಮೇಲೆ ಅಂತ ಈ ಕ್ಷಣದ ತನಕದ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.